ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಿರಿಯ ಮುಖಂಡರು, ಸರಳ ಸಜ್ಜನಿಕೆಯ ರಾಜಕಾರಣಿ ತುಕಾರಾಮ್ ಪಾಟೀಲ್ ಅವರ 68ನೇ ಜನ್ಮದಿನವು ಅದ್ಧೂರಿಯಾಗಿ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ನಿವಾಸದಲ್ಲಿ ಕುಟುಂಬಸ್ಥರು, ಸ್ನೇಹಿತರು, ಬಂಧು ಬಳಗದವರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸುವ ಮೂಲಕ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಜೊತೆಗೆ ಅವರಿಗೆ ಹೂಮಾಲೆ ಹಾಕಿ ಶಾಲು ಹೊದಿಸಿ ಗೌರವಿಸಿ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಕೋರಿ ಶುಭ ಹಾರೈಸಿದರು. ಬಳಿಕ ತುಕಾರಾಮ್ ಪಾಟೀಲ್ ಅವರು ಗ್ರಾಮ ಪಂಚಾಯಿತಿ ಸ್ವಚ್ಛತಾ ಕಾರ್ಮಿಕರಿಗೆ ಮತ್ತು ದಿವ್ಯಾಂಗರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಭಿಮಾನಿಗಳು ಹಾಗೂ ಹಿತೈಷಿಗಳು, ತುಕಾರಾಮ್ ಪಾಟೀಲ್ ಇವರು ಗ್ರಾಮದ ಅಭಿವೃದ್ಧಿ ಹಾಗೂ ಜನರ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ಅವರ ಸರಳತೆ ಹಾಗೂ ಸಜ್ಜನಿಕೆಯ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೆ ಮಾದರಿ ಎಂದು ಅವರು ಸೇವಾ ಮನೋಭಾವ ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರು, ಸ್ಥಳೀಯ ಮುಖಂಡರು, ಯುವಕರು ಹಾಗೂ ಕುಟುಂಬದ ಪ್ರಮುಖ ಸದಸ್ಯರು ಉಪಸ್ಥಿತರಿದ್ದು ಈ संदर्भात तुकाराम पाटील ಅವರಿಗೆ ಶುಭ ಹಾರೈಸಿದರು. अगलीचे युवा नेते तसेच सामाजिक कार्यकर्ते सर्व कार्यामध्ये आवर्जून जाऊन येणारे आमचे लाडके सन्माननीय श्री तुकाराम पाटील यांचा वाढदिवसाबद्दल त्यांना हार्दिक हार्दिक शुभेच्छा. त्यांनी असे दीर्घायुष्य होऊन समाजाचे काम करत राहावे हीच आमची ईश्वरचरणी प्रार्थना. ನಮ್ಮ ಸರ್ದಾಯಿ ತುಕಾರಾಮ್ ಭೀಮಗೌಡ ಪಾಟೀಲ್ ಅವರ ಹುಟ್ಟುಹಬ್ಬ ನಾವೆಲ್ಲ ಸೇರಿ ಅವರ ಹುಟ್ಟುಹಬ್ಬವನ್ನು ಅತಿಯಾಗಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ನಾವು ಎಲ್ಲರೂ ಖುಷಿಯಿಂದ ಆಚರಣೆ ಮಾಡಬೇಕು. ಅವರ ಸಾಮಾಜಿಕ ಕಳಕಳಿ ಭಾಳ ಇರ್ತದೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅವ್ರು ಭಾಳ ವರ್ಷದಿಂದ ಕೆಲಸ ಮಾಡಿರ್ತಾರೆ. ಅವ್ರಿಗೆ ಚೇರ್ಮನ್ಶಿಪ್ ಈಗ ತನಕ ಸಿಗಬೇಕಾಗಿತ್ತು, ಆದ್ರೆ ಸಿಕ್ಕಿಲ್ಲ. ಸಿಗ್ತತಿ ಅನ್ನೋ ಆಸೆ ನಮಗೈತಿ. ದೇವರ ಆಶೀರ್ವಾದ ಮಾಡುತ್ತಾನೆ. ಮತ್ತು ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನಮ್ಮೆಲ್ಲ ಲಕ್ಷ್ಮೀನಗರ ಜನ ನಾವೆಲ್ಲ ಅವ್ರ ಕೂಡ ಇದ್ದೀವಿ. ಮತ್ತು ಪ್ರತಿ ಯಾರೇ ಸಣ್ಣ ಮನುಷ್ಯ ಬಂದ್ರೆ ಭೀ ಅವ್ರು ಅಷ್ಟ ಕಾಳಜಿಪೂರ್ವಕ ಅವ್ರಿಗೆ ಕೆಲಸ ಮಾಡಿಕೊಡ್ತಾರೆ. ಎಲ್ಲರ ಮಕ್ಕಳ ಕಳ್ಕಳಿ ಇದ್ದ ಮನುಷ್ಯ. ಎಲ್ಲ ಒಂದೇ ಮತ್ತೆ ಹೇಳ್ಬೇಕಂದ್ರೆ ಒಬ್ಬ ಸಜ್ಜನ ರಾಜಕಾರಣಿ. ಈಗಿನ ರಾಜಕಾರಣಕ್ಕೆ ಇಂಥ ಮನುಷ್ಯನ ಜೀವನ ಕಠಿಣ. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಸಮಾಜಕ್ಕೆ ಅವರಿಂದ ಇನ್ನೂ ಹೆಚ್ಚಿನ ಸೇವೆ ಸಿಗಲಿ. ಮತ್ತು ನಮ್ಮದಾದ ಬಾಂಧವ್ಯ ಹಿಂಗೆ ಕಡೆವರೆಗೂ ಇರ್ತೈತೆ ಅಂತ ನಾನು ಆಸೆ ಮಾಡ್ತೇನೆ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಕಳಿಸಿದ ನನಗೆ ಮಾತು.